ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಬಯಲಾಗ್ತದೆ. ಬಯಲಾಗೋದ್ರ ಜೊತೆಗೆ ಇಲ್ಲಿ ಮೋನಾ ಅವರ ರಿಯಲ್ ಫೀಸ್ ಕೂಡ ಔಟ್ ಆಗ್ತದೆಯಾ? ಹಾಗಿದ್ರೆ ಇಷ್ಟು ದಿನ ಮೋನಾ ಅವರ ಇದ್ದದ ರೀತಿ ಇವತ್ತು ನಡ್ಕೋತಿರೋ ರೀತಿ ಎಲ್ಲದಕ್ಕೂ ಕೂಡ ಶಾನೆ ವ್ಯತ್ಯಾಸ ಕಾಣಿಸ್ತದೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಶಿವರಾಮೇಗೌಡರು ಹೇಳ್ತಿದ್ದಾರೆ. ಬಿಕಾಸ್ ಅವರ ಒಂದು PA ಕೂಡ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ಕ್ಯಾನಿಂಗ್ಗೆ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಒಂದು ವಿಷಯವನ್ನು ಕೇಳಿದಂಥ ಅಜ್ಜಿ ಅಂತೂ ಏನು ಶಿವರಾಮ, ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ, ಯಾರಿಗೂ ಕೂಡ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಮನೇಲೂ ಪ್ರೆಗ್ನೆಂಟ್ ಇದ್ದು ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಲ್ವಲ್ಲ ಅಂದಾಗ ಖಂಡಿತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಡು ಭದ್ರ ಅಂತ ಹೇಳ್ತಾರೆ. ಹೆಣ್ಮಕ್ಳು ಕೂಡ ಜೊತೆಲಿ ಹೋದ್ರೆ ಚೆನ್ನಾಗಿರತ್ತೆ, ಮೊನ್ನ ನೀನು ಕೂಡ ಅವ್ರ ಜೊತೆ ಹೋಗು ಅಂತ ಹೇಳ್ತಾರೆ. ಇತ್ತ ಕಡೆ ಭದ್ರ ರೂಮಲ್ಲಿ ಇರಬೇಕಿದ್ರೆ ಅಲ್ಲಿಗೆ ವಿದ್ಯಾ ಬರ್ತಾಳೆ. ವಿದ್ಯಾ ಬಂದಿದೆ, ಥ್ಯಾಂಕ್ಸ್ ಗೌಡ್ರೆ ನಿಮಗೆ ಅಂತ ಹೇಳಿದಾಗ ಯಾಕೆ ಥ್ಯಾಂಕ್ಸ್, ಏನು ವಿಷಯ ಅಂತ ಕೇಳ್ತಾರೆ. ಯಾಕೆ ಅಂದರೆ ನೀವು ನನ್ನನ್ನು ಪರೀಕ್ಷೆ ಬರೀಲಿಕ್ಕೆ ಅಂತ ಕರ್ಕೊಂಡು ಹೋದ್ರಲ್ವ, ಅದಕ್ಕೋಸ್ಕರನೇ, ಅದಕ್ಕೂ ಥ್ಯಾಂಕ್ಸ್. ಜೊತೆಗೆ ಅಲ್ಲಿ ನೀವು ಇರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಇವತ್ತು ನಾನು ಪರೀಕ್ಷೆ ಬರೆಯೋಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅದಕ್ಕೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅಯ್ಯೋ ನಿನಗೋಸ್ಕರ ಅಲ್ಲ ನಾನು ಇದನ್ನೆಲ್ಲ ಮಾಡಿದ್ದು, ನಮ್ಮ ಅಮ್ಮಮ್ಮನಿಗೋಸ್ಕರ. ನಮ್ಮ ಅಮ್ಮಮ್ಮ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡಿದೆ ಅಷ್ಟೇ, ನಿನಗೆ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಾರೆ. ನೀವು ಯಾವುದೇ ಉದ್ದೇಶ ಇಟ್ಕೊಂಡು ನನಗೆ ಸಹಾಯ ಮಾಡಿರ್ಬೋದು, ಯಾರಿಗೋಸ್ಕರನಾದರೂ ಮಾಡಿರ್ಬೋದು, ಆದರೆ ನನಗೆ ಅದರಿಂದ ಒಳ್ಳೇದಾಗಿದೆ ಅಲ್ವಾ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೊರಟೆ ಬಿಡ್ತಾಳೆ. ಅಷ್ಟರಲ್ಲಿ ಇಲ್ಲಿಗೆ ಕ್ವಾಟ್ಲೆ ಬರ್ತಾಳೆ. ಏನು ಅಂತಮ್ಮ ಯಾಕೆ ಇಷ್ಟೊಂದು ಕೂಗಾಡ್ತಾ ಇದೆಯಾ ಅದಕ್ಕೆ ಮೇಲೆ, ಯಾಕೆ ಅಂದಾಗ ಅದೇನೋ ಅಂತ ಗೊತ್ತಿದ್ದು ಯಾಕೆ ಹೇಳ್ತಿದ್ಯಾ ಕ್ವಾಟ್ಲೆ ಅಂದಾಗ, ಇನ್ನೂ ಕೂಡ ನೀನು ಅದಕ್ಕೆ ನಾ ಕ್ಷಮಿಸೋಕ್ಕಾಗೋದಿಲ್ವಾ, ಅದೇ ಕೋಪ ಇಟ್ಕೊಂಡು ಇನ್ನೂ ಎಷ್ಟು ದಿನ ಅಂತ ಇದೇ ರೀತಿಯಾಗಿ ಅದಕ್ಕೆ ನಾ ದೂರ ಇಡ್ತೀಯ, ದಯವಿಟ್ಟು ಕ್ಷಮಿಸು ಅಂತಮ್ಮ ಅಂದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಅವಳ ಮೇಲಿರೋ ಕೋಪ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಲ್ಲಿ ಕಡಿಮೆ ಆಗೋದಿಲ್ಲ, ಆ ಕೋಪ ಹಾಗೆ ಇರುತ್ತೆ. ನನ್ನ ತಂದೆಗೆ ಅವಳಿಂದ ನೋವಾಗಿದೆ, ಅದನ್ನು ನಾನು ಮರೆಯೋಕ್ಕಾಗತ್ತೆ ಅಂದಾಗ, ಹಾಗಿದ್ರೆ ಇಡೀ ಜೀವನದಲ್ಲಿ ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ವಾ ಅಂದಾಗ, ಆ ರೀತಿ ಆಗಬೇಕು ಅಂದರೆ ಪವಾಡನೇ ನಡಿಬೇಕು ಅಂತ ಹೇಳ್ತಿದ್ದಾರೆ. ಭದ್ರಾ ಅಷ್ಟರಲ್ಲಿ ಮೋನ ಅವರು ಹೊರಗಡೆಯಿಂದ ಇದೆಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ. ಈ ಕಡೆ ಕ್ವಾಟ್ಲೆ ಅಂಥದ್ದೇನು ಪವಾಡ ನಡಿಬೇಕು ಅಂತಮ್ಮ ಅಂದಾಗ, ನಮ್ಮಪ್ಪಯ್ಯ ಬಂದು ನೋಡು ಮಗ್ನೆ, ವಿದ್ಯಾ ಮಾಡಿದ್ಲು, ಆದರೆ ಅದರಿಂದ ನಂಗೆ ತುಂಬಾ ನೋವಾಗಿದ್ದು ನಿಜ, ಆದರೆ ನಾನು ಕ್ಷಮಿಸಿದ್ದೀನಿ, ನೀನು ಕೂಡ ಅವಳ ಜೊತೆ ಚೆನ್ನಾಗಿ ಸಂಸಾರ ಮಾಡು, ಮರ್ತ್ಬಿಟ್ಟು ಅವಳನ್ನು ಒಪ್ಕೋ ಅಂತ ಹೇಳಿದರೆ ಮಾತ್ರ ನಾನು ವಿದ್ಯಾಳನ್ನು ಒಪ್ಕೊಳ್ಳೋದು ಅಂತ ಹೇಳಿ ಭದ್ರಾ ಹೇಳ್ತಾರೆ. ಈ ಒಂದು ಮಾತನ್ನು ಮೋನ ಅವರು ಕೇಳಿಸ್ಕೊತಾರೆ. ತದನಂತರ ಶಿವರಾಮೇಗೌಡರು ರೂಮಲ್ಲಿ ಇರಬೇಕಿದ್ರೆ ಇಲ್ಲಿ ಮೋನ ಅವರು ಬರ್ತಾರೆ, ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಕೊಡ್ತಾರೆ. ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ, ನೀನು ಇಲ್ಲದೆ ಇದ್ದಿದ್ರೆ ಏನು ಮಾಡಬೇಕಾಗಿತ್ತು, ನಿಜಕ್ಕೂ ನಿನ್ನ ಕಾಳಜಿ ಪ್ರೀತಿಗೆ ನಾನು ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಹೆಂಡತಿ ಅಂದ್ರೇ ಹಾಗೆ ಅಲ್ವಾ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಮೋನ ಅವರು ಅದರಲ್ಲಿ ಏನದ, ಇದು ನನ್ನ ಕರ್ತವ್ಯ ತಾನೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಭದ್ರನ ಬಗ್ಗೆ ಮಾತಾಡಬೇಕು ಅಂತ ಅನ್ಕೋತಾರೆ ಮೋನ ಅವರು. ಅಷ್ಟರಲ್ಲಿ ಭದ್ರಾನೇ ಅಲ್ಲಿಗೆ ಬರ್ತಾರೆ. ಭದ್ರಾ ಬಂದಿದೆ, ಅಪ್ಪಯ್ಯ ಮಹಿಳಾ ಸಂಘದವ್ರಿಗೆ ದುಡ್ಡನ್ನು ಕೊಡಬೇಕಾಗತ್ತು, ಲೆಕ್ಕಾಚಾರ ಅವರು ಲೆಕ್ಕ ಬರೆದಿಟ್ಟಿದ್ದಾರೆ, ನಾನು ನೋಡಿದ್ದೀನಿ, ಒಮ್ಮೆ ನೀವು ನೋಡಿ ಸೈನ್ ಹಾಕಿಬಿಟ್ರೆ ಒಳ್ಳೆಯದು ಅಂದಾಗ, ಸರಿ ಆಯಿತು ಸೈನ್ ಹಾಕ್ತೀನಿ ಕೊಡು ಅಂತ ಹೇಳ್ತಾರೆ. ನಂತರ ಅಪ್ಪಯ್ಯ ನಾನು ನಿಮ್ಮ ಜೊತೆ ಒಂದು ವಿಷಯ ಮಾತನಾಡಬೇಕಿತ್ತು ಅಂದಾಗ, ಬಾ ಮಗನೆ ಕೊಡ್ಕೊ ಅಂತ ಹೇಳ್ತಾರೆ. ಅಪ್ಪಯ್ಯ ನಾನು ಪ್ರೀತಿ ಮಾಡಿದೆ ಅನ್ನೋ ಕಾರಣಕ್ಕೆ ಬಡವ್ರ ಮನೆ ಹುಡುಗಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಹಿಂದೆ ಮುಂದೆ ನೋಡಿದೆ ಆಕೆಯನ್ನು ಮದುವೆ ಮಾಡಿಸಿದ್ರಿ ನನಗೆ, ಆದರೆ ಇವತ್ತು ಅವಳಿಂದ ನಿಮಗೆ ಇಷ್ಟೆಲ್ಲ ನೋವಾಗಿದೆ, ನಿಜಕ್ಕೂ ಆ ಒಂದು ನೋವು ಬಿಟ್ಟು ನನ್ನನ್ನು ಯಾವುದೂ ಕೂಡ ಕಾಡ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪಯ್ಯ, ನನ್ನಿಂದ ನಿಮಗೆ ಇಷ್ಟೆಲ್ಲ ನೋವಾಗಿದೆ ಅಂತ ಭದ್ರಾ ಹೇಳ್ತಾರೆ. ಈ ಕಡೆ ಅಯ್ಯೋ ನೋಡು ಮಗ್ನ, ಅದರಲ್ಲಿ ಏನಿದೆ, ಬಿಟ್ಬಿಡು ಅದನ್ನೆಲ್ಲ, ನಿಜವಾಗ್ಲೂ ನಿನ್ನನ್ನು ನೋಡಿದ್ರೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ಮನಸ್ಸಲ್ಲಿ ಪ್ರೀತಿ ಇದ್ದು ಹೆಂಡತಿ ಮೇಲೆ ನನಗೋಸ್ಕರ ನೀನು ಈ ರೀತಿ ಕೋಪ ಮಾಡಿಕೊಂಡಿದ್ರೆ ದಯವಿಟ್ಟು ಅದನ್ನೆಲ್ಲ ಬಿಟ್ಟು ನಿನ್ನ ಹೆಂಡತಿ ಜೊತೆ ಇದ್ಕೋ ಅಂದಾಗ, ಅಯ್ಯೋ ಆ ರೀತಿ ಏನಿಲ್ಲ ಅಪ್ಪಯ್ಯ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಭದ್ರಾ ನನ್ನ ಮಗ ನಿಜಕ್ಕೂ ಎಲ್ಲಿ ಕಳೆದು ಹೋಗ್ಬಿಡ್ತಾನೆ ಒಬ್ಬಂಟಿಯಾಗಿ ಅಂತ ಹೇಳಿ ಭಯ ಶುರುವಾಗ್ತದೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಇದರ ನಡುವೆ ಭದ್ರನ್ಗೆ ನಿಮ್ಮಮ್ಮ ಪದೇ ನೆನಪಾಗ್ತಿದ್ಲು, ನನಗೆ ಯಾಕೂ ನಿನಗೆ ಮಗಳಾಗಿ ಬರ್ತಾಳೆ ಅಂತ ಅನಿಸುತ್ತೆ ಅಂತ ಹೇಳಿರ್ತಾರೆ ಶಿವರಾಮೇಗೌಡರು. ಇದೇ ಒಂದು ಖುಷಿಯಲ್ಲಿ ಭದ್ರಾ ತೇಳ್ತಿದ್ದಾರೆ. ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ವಿದ್ಯಾಳನ್ನು ಭದ್ರಾ ಕರ್ಕೊಂಡು ಹೋಗಬೇಕಾಗಿದೆ. ಈ ಒಂದು ವಿಷಯವನ್ನು ವಿದ್ಯಾ ತನ್ನ ತಂಗಿಗೆ ಕಾಲ್ ಮಾಡಿ ಹೇಳೋಕೆ ಅಂತ ಮುಂದಾಗ್ತಾಳೆ. ಎಕ್ಸಾಮ್ ವಿಷಯವನ್ನು ಕೂಡ ಹೇಳ್ತಾಳೆ. ನಂತರ ಇಲ್ಲಿ ಅಮ್ಮ ಕಾಲ್ನಲ್ಲಿ ಮಾತನಾಡ್ತಿದ್ದಾಗೆ
ವಿದ್ಯಾಗೆ ಅಮ್ಮ ನಾನು ಕಾಲ್ ಮಾಡಿದ್ದು ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ವಿಷಯವನ್ನು ಹೇಳಲಿಕ್ಕೆ ಅಂತ ಹೇಳ್ತಾರೆ. ಯಾಕೆ ಏನು ಅಂದಾಗ ಅದೇ 3 ತಿಂಗಳಾಗಿದೆ ಅಲ್ವಾ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂದ ತಕ್ಷಣ ಈ ಕಡೆ ಹೆದರಿಕೆ ಆಗಿಬಿಡುತ್ತೆ. ಇಲ್ಲಿ ವಿದ್ಯಾ ತಾಯಿಗೆ ತನ್ನ ಗಂಡನ ಹತ್ರ ಅಜ್ಜಿ ಹತ್ರ ಇಲ್ಲಿ ವಿದ್ಯಾಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ, ಹೋದರೆ ಕತೆ ಮುಗ್ದು ಹೋಯಿತು, ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಡತ್ತೆ. ಅದಕ್ಕೂ ಮುನ್ನವಾಗಿ ನಾವೇ ಹೋಗಿ ಎಲ್ಲ ವಿಷಯ ಹೇಳಿಬಿಡಬೇಕು, ವಿದ್ಯಾಗೆ ಮೊದಲು ಗೊತ್ತಾಗಬೇಕು, ಆಮೇಲೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನು ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ಕೂಡ ಹಾಸ್ಪಿಟಲ್ ಕಡೆ ಹೋಗ್ತಿದ್ದಾರೆ. ಈ ಕಡೆ ವಿದ್ಯಾ ಭದ್ರ ಹಾಗೆ ಮೋನಾ ಅವರು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಬಟ್ ಅಷ್ಟರಲ್ಲಿ ಇಲ್ಲಿ ಭದ್ರಂಗೆ ಒಂದು ಕಾಲ್ ಬರುತ್ತೆ, ಮಾದೇವ್ ದೊಡ್ಡ ಇಲ್ಲಿ ಗಲಾಟೆ ಆಗಿದೆ ಅಂತ. ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂದಾಗ ನೀನು ಯಾಕೆ ಹೋಗಬೇಕು, ಪೊಲೀಸರು ತಾನೇ ಗಲಾಟೆಗೆ ನೋಡಬೇಕು ಅಂತ ಹೇಳಿ ಅಜ್ಜಿ ಹೇಳಿದಾಗ ಅಲ್ಲಿ ನಮ್ಮ ವಿರೋಧ ಪಕ್ಷದವರೇ ಜಾಸ್ತಿ ಜನ ಇದ್ದಾರೆ. ಅಪ್ಪ ಹಿಂಗೆ ಕೆಟ್ಟ ಹೆಸರು ಬರಬೇಕು ಅಂತಲೇ ಈ ರೀತಿ ಗಲಾಟೆ ಮಾಡ್ತಿದ್ದಾರೆ. ಇದೇನಾದರೂ ಪೊಲೀಸ್ ಸ್ಟೇಷನ್ ತನಕ ಹೋದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ರಾಜ್ಯದಲ್ಲಿ ಶಾಂತಿ ಇರೋದ್ರ ಬದಲಾಗಿ ಗಲಾಟೆ ಆಗ್ತದೆ ಅಂತ ಅಪ್ಪ ಹಿಂಗೆ ಕೆಟ್ಟ ಹೆಸರು ಬರುತ್ತೆ, ಅದಕ್ಕೋಸ್ಕರ ನಾನೇ ಹೋಗಬೇಕು ಅಂತ ಭದ್ರ ಹೇಳಿದಾಗ ಸರಿ ಆಯಿತು ಹೋಗ್ಬಾ ಅಂತ ಹೇಳಿ ಮೋನಾ ಜೊತೆ ವಿದ್ಯಾಳನ್ನು ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ ಅಜ್ಜಿ. ಈ ಕಡೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗೆ ಈ ಕಡೆ ಮೋನಾ ಅವರು ಚೆನ್ನಾಗಿ ನೀರು ಕುಡ್ದಿದ್ಯಾ ವಿದ್ಯಾ, ಎಲ್ಲ ಕೂಡ ಸರಿ ಹೋಗುತ್ತೆ, ಮಗು ಬಂದರೆ ಏನೂ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಪಾಪ ವಿದ್ಯಾ ಇನ್ನೋಸೆಂಟ್ ಅಂತಲೇ ಹೇಳ್ಬೋದು, ಬಿಕಾಸ್ ಅವಳಿಗೆ ಅವಳ ಬದುಕಲ್ಲಿ ಏನಾಗಿದೆ ಅನ್ನೋ ವಿಷಯವೇ ಗೊತ್ತಿಲ್ಲ. ಆಕೆ ಯಾವುದೇ ರೀತಿಯ ಸುಳಿವಿಲ್ಲದೆ ಇವತ್ತು ಹಾಸ್ಪಿಟಲ್ಗೆ ಬಂದಿದ್ದಾಳೆ. ಆಕೆ ಕೂಡ ಮಗುವಿನ ಕನಸನ್ನು ಕಾಣ್ತಿದ್ದಾಳೆ. ತದನಂತರ ಇಲ್ಲಿ ಡಾಕ್ಟರ್ ಹತ್ರ ಹೋಗಿ ಮೋನವರು ಮಾತಾಡ್ತಾರೆ, ಬಿಕಾಸ್ ಅವ್ರಿಗೆ ಫ್ಯಾಮಿಲಿ ಡಾಕ್ಟರ್ ಆಗಿರೋದ್ರಿಂದ ಹೇಗಿದ್ರೆ ಏನು ಎಲ್ಲವನ್ನ ಕೂಡ ವಿಚಾರ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಹೇಳಿಬಿಡಿ ಶಿವರಾಮೇಗೌಡರಿಗೆ, ಅವರು ಮಿನಿಸ್ಟರ್ ಆದ ನಂತರ ನಾನು ಅಲ್ಲಿಗೆ ಬರೋಕೆ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಹೌದು ಏನು ಬಂದಿದ್ದು ಅಂದಾಗ ಈ ಕಡೆ ವಿದ್ಯಾನ ಕರ್ಕೊಂಡು ಬಂದಂಥ ಮೋನಾ ಅವರು ಇವಳು ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಅದೇ ಕಾರಣಕ್ಕೆ ಸ್ಕ್ಯಾನಿಂಗ್ಗೆ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಅಂದಾಗ ಹೌದಾ ನೀ ಚೆನ್ನಾಗಿ ಕುಡ್ದಿದ್ಯಮ್ಮ ಅಂತ ಕೇಳ್ತಾರೆ. ಖಂಡಿತ ನೀ ಚೆನ್ನಾಗಿ ಕುಡ್ದಿದ್ದೀನಿ ಅಂತಲೇ ವಿದ್ಯಾ ಹೇಳ್ತಾಳೆ. ಸರಿ ಆಯಿತು, ನಾನು ಒಮ್ಮೆ ಟೆಸ್ಟ್ ಮಾಡಿ ಆನಂತರ ಸ್ಕ್ಯಾನಿಂಗ್ ಕಳಿಸ್ತೀನಿ ಅಂತ ಹೇಳಿ ಡಾಕ್ಟರ್ ವಿದ್ಯಾಳನ್ನು ಕರ್ಕೊಂಡು ಬರ್ತಾರೆ. ಟೆಸ್ಟ್ ಮಾಡ್ತಿದ್ದಾರೆ ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಸುಳಿವು ಸಿಗ್ತಾ ಇಲ್ಲ ಅವಳು ಹೊಟ್ಟೆಲ್ ಮಗು ಇದೆ ಅನ್ನೋದಕ್ಕೆ. ಯಾಕೆ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಅಂತ ವಿದ್ಯಾ ಕೇಳ್ತಾ ಇದ್ದಾಳೆ ಡಾಕ್ಟರ್ನ. ಬಟ್ ಡಾಕ್ಟರ್ ಏನನ್ನ ಕೂಡ ಹೇಳುವುದಿಲ್ಲ. ನಂತರ ಇಲ್ಲಿ ಮೋನಾ ಅವ್ರ ಬಳಿಗೆ ಬಂದಿದ್ದಾರೆ. ಇತ್ತ ಕಡೆ ವಿದ್ಯಾ ಹೊರಗಡೆ ಹೋಗಿ ಕುತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ವಿದ್ಯಾ ತಂದೆ ತಾಯಿ ಅಲ್ಲಿಗೆ ಬರ್ತಾರೆ. ಅಪ್ಪ ನೀವೇನು ಇಲ್ಲಿ ತನಕ ಬಂದ್ರಿ ಅಂದಾಗ ನಿನ್ಗೊಂದು ವಿಷಯ ಹೇಳಬೇಕಿತ್ತು ಮಗಳ ಅಂತಾರೆ. ಏನದು ಅಂದಾಗ ನಿಜಕ್ಕೂ ಕೂಡ ನೀನು ಮಗು ಆಗ್ತದೆ ನಿನಗೆ ಅಂತ ಅಂದ್ಕೊಂಡಿದ್ಯಲ್ಲ, ನಿನಗೆ ಯಾವುದೇ ಮಗು ಕೂಡ ಆಗ್ತಿಲ್ಲವ, ಅದೆಲ್ಲ ಕೂಡ ನಿನ್ನನ್ನು ಉಳಿಸೋದಕ್ಕೆ ನಾನು ಅವತ್ತು ಹೇಳಿದಂಥ ಸುಳ್ಳು ಅಂತ ಅಮ್ಮ ಹೇಳಿದ ತಕ್ಷಣ ವಿದ್ಯಾ ಶಾಕ್ಗೆ ಒಳಗಾಗ್ತಿದ್ದಾರೆ. ಇತ್ತ ಕಡೆ ಡಾಕ್ಟರ್ ಕೂಡ ನೋಡಿ ನಿಮ್ಮ ಸೊಸೆ ಪ್ರೆಗ್ನೆಂಟ್ ಅಂತ ಹೇಳಿ ನೀವು ನಮ್ಮ ಬಳಿಗೆ ಕರ್ಕೊಂಡು ಬಂದಿದ್ದಾರೆ. ಬಟ್ ಸಾರಿ ಟು ಸೇ ದಿಸ್, ನಿಮ್ಮ ಸೊಸೆ ಪ್ರೆಗ್ನೆಂಟೇ ಆಗಿಲ್ಲ. ಬಟ್ ಯಾಕೆ ಅವರು ಪ್ರೆಗ್ನೆಂಟ್ ಅಂದರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾಗೆ ಮೋನಾ ಅವರು ಫುಲ್ ರೆಬಲ್ ಆಗ್ತಿದ್ದಾರೆ. ನಿಜಕ್ಕೂ ಎಂದು ಕೂಡ ಮೋನಾ ಅವ್ರನ್ನ ಇಂಥ ಒಂದು ರೂಪದಲ್ಲಿ ನೋಡಿರಲಿಲ್ಲ, ಅಂತಹ ಒಂದು ಅವತಾರವನ್ನು ತಾಳ್ತಿದ್ದಾರೆ ಮೋನಾ ಅವರು ಅಂತಲೇ ಹೇಳ್ಬೋದು. ಹಾಗಿದ್ರೆ ಇಷ್ಟು ದಿನ ಇದ್ದಂತಹ ಸೈಲೆಂಟ್ ಮೋನಾ ಅವರು ವೈಲೆಂಟ್ ಆಗ್ತಾರಾ? ಇಲ್ಲಿ ನಿಜಕ್ಕೂ ಕೂಡ ಒರಿಜಿನಲ್ ಮೋನಾನೇ ಇದ್ದ, ರಿಯಲ್ ಫೇಸ್ ಔಟ್ ಆಗ್ತಿದೆಯಾ ಮೋನಾ ಅವರಿಂದ, ಅಥವಾ ಇಲ್ಲಿ ವಿದ್ಯಾ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂಥ ಮೋನಾ ಅವರು ಜೊತೆ ನಿಂತು ವಿದ್ಯಾಳನ್ನು ಕಾಪಾಡ್ಕೋತಾರೆ? ಏನಾಗುತ್ತೆ, ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.